ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಅನಿಷ್ಟ ಪದ್ಧತಿ ಜೀವಂತವಾಗಿದೆ. ದೇವದಾಸ ಪದ್ಧತಿಯಿಂದ ಯುವತಿ ರಕ್ಷಿಸಿದ ಪೊಲೀಸರು. ಬಳ್ಳಾರಿಯ ಕುರುಗೋಡು ತಾಲೂಕಿನ ಒಡ್ಡಟ್ಟಿ ಕ್ರಾಸ್ ಯುವತಿಯನ್ನ ರಕ್ಷಣೆ ಮಾಡಲಾಗಿದೆ. ಪ್ರೀತಿಸಿದ ಯುವಕನ ಜೊತೆ ಮದುವೆ ಮಾಡಿಸಿದ ಪೊಲೀಸರು. ಅದೇ ಗ್ರಾಮದ ಯುವಕನನ್ನ ಪ್ರೀತಿಸ್ತಾ ಇದ್ದ ಯುವತಿ ಬಲವಂತವಾಗಿ ದೇವದಾಸಿ ಮಾಡೋದಕ್ಕೆ ಹೊರಟಿದ್ರು ಪೋಷಕರು. ಯುವತಿಯ ಪೋಷಕರಿಗೆ ಬುದ್ಧಿ ಮಾತು ಹೇಳಿದ್ದಾರೆ ಕಾಕಿ. ನೋಡಿ, ಇವತ್ತಿಗೂ ಕೂಡ ಈ ಪದ್ಧತಿ ಜೀವಂತವಾಗಿದೆಯಾ ಅಂದ್ರೆ ಆಶ್ಚರ್ಯ ಆಗುತ್ತೆ. 1982ರಲ್ಲೇನೆ ಈ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. 1982ರಲ್ಲಿ 2025ರಲ್ಲಿ ಇದೀವಿ, ಈಗಲೂ ಕೂಡ ಈ ಪದ್ಧತಿ ಜೀವಂತವಾಗಿದೆ ಅಂತ ಅಂದಾಗ ಸಹಜವಾಗಿ ಆಶ್ಚರ್ಯ ಆಗತ್ತೆ, ಆಘಾತ ಆಗತ್ತೆ. ಅದು ಎಲ್ಲೋ ಬೇರೆ ರಾಜ್ಯದಲ್ಲ, ನಮ್ಮದೇ ರಾಜ್ಯದಲ್ಲಿ. ನಿಜವಾಗ್ಲೂ ಕೂಡ ಇದು ಶಾಕಿಂಗ್. ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಈ ಅನಿಷ್ಟ ಪದ್ಧತಿ ಜೀವಂತವಾಗಿದೆ ಅನ್ನೋದು. ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ದೇವದಾಸಿ ಪದ್ಧತಿಯಿಂದ ಯುವತಿಯನ್ನ ರಕ್ಷಿಸಿದ್ದಾರೆ ಪೊಲೀಸರು. ಇವತ್ತಿಗೂ ನಾವು ಈ ಥರದ ಪದ್ಧತಿಗಳನ್ನು, ಸಂಪ್ರದಾಯಗಳನ್ನು, ಮೂಢನಂಬಿಕೆಯನ್ನು ಫಾಲೋ ಮಾಡ್ತೀವಿ ಅಂತ ಅಂದರೆ ನಿಜವಾಗ್ಲೂ ನಾವು ಅಭಿವೃದ್ಧಿ ಆಗಿದ್ದೀವಾ, ನಾವು ಓದ್ಕೊಂಡಿದ್ದೀವಾ, ನಾವು ಯಾವ ಯುಗದಲ್ಲಿದ್ದೀವಿ, ಯಾವ ಕಾಲದಲ್ಲಿ ಇದ್ದೀವಿ ಅಂತ ಅನಿಸ್ಬಿಡತ್ತೆ. ಇದರ ಹಾವಳಿ ಎಷ್ಟರ ಮಟ್ಟಿಗೆ ಇತ್ತು, ನಮ್ಮ ಹೆಣ್ಣು ಮಕ್ಕಳು ಎಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸಿದ್ದಾರೆ ಗೊತ್ತಿದೆ. ಇದಕ್ಕೆ ಅಂತ ಸಮಾಜ ಚಿಂತಕರು, ಹೋರಾಟಗಾರರು ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿ 1982ರಲ್ಲೇ ಈ ಪದ್ಧತಿಯನ್ನು ನಿಷೇಧ ಮಾಡಿ ನಿಷೇಧ ಕಾಯ್ದೆ ಜಾರಿಗೆ ಬರುತ್ತೆ. ಬಟ್ ಇವತ್ತಿಗೂ ಜೀವಂತ ಆಗಿದೆಯಾ? ಹಾಗಾದರೆ ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸುತ್ತೆ. ಬಲವಂತಕ್ಕೆ ಏನಿಲ್ಲಲ್ಲ, ಒಬ್ಬರು ಇಷ್ಟಪಟ್ಟಿವಿ. ಇದೇ ಮಾಡ್ತೀನಿ. ತಾಯಿ ನೀನು ಕೊಡು ಇದು ಬೈ ಸ್ವಲ್ಪ ಅಕ್ಷರ ತಗೊಂಡ್ರ ಪಲ್ಯ. ನಮಗೂ ಚಿಕ್ಕ ವಯಸ್ಸಿಗೆ ದೇವದಾಸಿ ಬಿಟ್ಟಿರೋದ್ರಿಂದ ಈ ದೇವದಾಸರ ಕಷ್ಟ ಸುಖ ಏನಂತ ಗೊತ್ತಿದ್ದು ನಾವು ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದ್ದೀವಿ. ಆದ್ರೂ ಜನ ಈ ತಿಳುವಳಿಕೆಲ್ಲ ಜನ ಇನ್ನೂ ದೇವದಾಸಿ ಪದ್ಧತಿ ಬಿಡ್ತದಾರಂದ್ರೆ ಈ ಜನ ಎಂಥ ಕೆಟ್ಟ ಜನ ಇದ್ದಾರಂದ್ರೆ ಇನ್ನೂ ಅರ್ಥ ಮಾಡ್ಕೊಳ್ರಿ ಇವರು. ಇನ್ನು ಮೇಲೆ ಇನ್ನು ಯಾವಾಗಲೂ ಈ ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ನನ್ನ ಉದ್ದೇಶ ಸರ್. ನಮ್ಮ ಕಷ್ಟ ಸುಖ ಯಾರು ನಮ್ಮನ್ನು ಕೇಳಲ್ಲ ಸರ್. ನಾವು ಏನು ಕಷ್ಟ ಅನುಭವಿಸಿದ್ರೆ ನಮ್ಗೆ ಈಗಲೂ ನೆನೆಸ್ಕೊಂಡ್ರು ಕಣ್ಣಲ್ಲಿ ನೀರು ಬರ್ತಾವೆ ಸರ್. ಅದಕ್ಕೆ ಎಲ್ಲ ಇಲಾಖೆಯಿಂದ ನಮ್ಮ ಸಾಹೇಬರು, ಎಲ್ಲ ಪುರಸಭೆ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಈ ದೇವದಾಸಿ ಪದ್ಧತಿ ಇಲ್ಲಿಗೆ ನಿರ್ಮೂಲನೆ ಆಗ್ಬೇಕಂತೇಳಿ ಪ್ರತಿಯೊಂದು ಊರುಗಳಾಗಲಿ ಇಡೀ ಪ್ರಪಂಚದಾಗಲಿ ಇನ್ನ ಮೇಲೆ ಯಾವತ್ತಿಗೂ ಯಾರು ದೇವದಾಸಿ ಬಿಡಬಾರ್ದು ಅಂತೇಳಿ ನಾನು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ. ಆ ಥರ ಏನನ್ನ ದೇವದಾಸಿ ಪದ್ಧತಿ ಬಿಡ್ಬೇಕಂದ್ರೆ ಯಾರಾದರೂ ಇಂಥಲ್ಲಿ ದೇವದಾಸಿ ಪದ್ಧತಿ ಬಿಡ್ತದಾರಂತೇಳಿ ಬಂದು ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ತಿಳಿಸಿದ್ರೆ, ಇಲಾಖೆಯವರಿಗೆ ಮೆಸೇಜ್ ತಿಳಿಸಿದ್ರೆ ಈ ಪದ್ಧತಿ ಹೋಗ್ಬೇಕಂತೇಳಿ ಅವ್ರಿಗೂ ನಮ್ಮ ಮುಂದೆ ನಿಂತು ಇದೆಲ್ಲ ಇಲ್ಲಿಗೆ ನಿರ್ಮೂಲನೆ ಮಾಡ್ಬೇಕಂತೇಳಿ ನಾನು ಕೇಳ್ತೀನಿ ಸರ್. ಇದು ದೇವದಾಸಿ ಪದ್ಧತಿ ಅಂದರೆ ಅನಷ್ಟ ಪದ್ಧತಿ. ನಮಗೂ ಚಿಕ್ಕ ವಯಸ್ಸಿಗೆ